ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ. ಮ್ಯಾರಿನೇಟ್ ಬೇಡ, ಯಾವ ನೆಟ್ಟು ಬೇಡ. ಮುಂದೆ ಇಲ್ಲ ಅವೆಲ್ಲ ಏನು ಮಾಡಲ್ಲ. ಇವಾಗ ಅದು ಬೆಂಕಿ ಹಾಕೋಷ್ಟಲ್ಲೇ ಅನ್ನೋಷ್ಟಲ್ಲೇ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಏನಿಲ್ಲ ಹಾಂ ಎಲ್ಲಿ ಕುಳಿಸ್ತಾರಪ್ಪ. ಪರ್ಫೆಕ್ಟ್ ಪ್ಲೇಸ್. ಆಮೇಲೆ ಕೆಲಸ ಮಾಡಿಲ್ಲ ಅಂತ ಮಾತು ಬರಬಾರ್ದಲ್ಲ ಅಲ್ಲ ಬ್ರೋ. ಆಮೇಲೆ ಕೆಲಸ ಮಾಡಿಲ್ಲ ಅಂತ ಮಾತು ಬರಬಾರ್ದಲ್ಲ. ಫೈನಲಿ ಬೆಂಕಿ ಶುರುವಾಗಿದೆ. ಏನು ಹೆಂಚ ಅಲ್ಲ ನಾವು ಮಾಡ್ತಾ ಇರೋದೇನು ಹೇಳ. ಹೆಂಚ ಅಂದ್ರೆ ಅವನು ಈ ಹೆಂಚಲ್ಲ, ಮಾಡೋ ಹೆಂಚಲ್ಲ ಅದಾ ಇವನು ಅಣ್ಣ ಹೆಂಚ ಅಂತಂದ್ರೆ ಮನೆಗೆ ಹೋಗಿ ಹೆಂಚ ನಾನು ನೀನು ಈ ಹೆಂಚ ಅನ್ಕೊಂಡ. ಶಬಾಷ್ ಬ್ರೋ, ಈ ಐಡಿಯಾಗ್ಲ ಯಾರಿಗೂ ಬರಲ್ಲ. ಒಳ್ಳೆ ಪ್ಲೇಸ್. ಇವಂದಂತೂ ಇಷ್ಟುದ್ದ. ನಂದಲ್ಲಪ್ಪ ಇದು ಬೈಕು, ನಂದಷ್ಟುದ್ದಿಲ್ಲ. ಅದು ನಮಗೂ ಗೊತ್ತು ನೋಡ. ಅಪ್ಪಿ ಕಮಾನ್ ಮಗ ಕಮಾನ್. ನಿಂಗೊಂದು ಲೆಗ್ ಪೀಸ್ ಆಗಿದ್ದಾಗಲಿ 4 ಜನ 4 ಪೀಸ್ ಆತವ. ಒಂದು ಕಾಲದಲ್ಲಿ ಇದು ಹೆಂಗಿತ್ತಲ್ಲೋ. ಸಾಕು ಬಿಡೋದಿಲ್ಲ ಬಾ. ಫುಲ್ ಇವಾಗ ಇದೆಲ್ಲ ಕೆಂಡ ಆಗ್ಬಿಡಲ್ಲ ಮಗ. ಏನೋ ಸೌದಿ ಅಂತಂದೆ ನೋಡ್ದಾ ಸಾಕಾ. ಇದೆಲ್ಲ ನೀಟಾಗಿ ಇದೆಲ್ಲ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀವಿ ನೀಟಾಗಿ. ಮಸಾಲೆ ಗಿಸಾಲೆ ಎಲ್ಲ ಹಾಕಿ. ಏನೋ ಕೌಶೆ ನಿಂದ ತಾನೆ ಮಸಾಲೆ ಏನೇನು ಹಾಕಿದ್ಯಾ ಮಗ? ಮಸಾಲೆ ಎಲ್ಲ ಹಾಕಿ ಏನೋ ಕೌಶೆ ಮಸಾಲೆಯಲ್ಲಿ ಏನೇನು ಹಾಕಿದ್ಯಾ? ಇಲ್ಲ ಅಂದರೆ ಬಿಡಿಸಿ ಹೇಳ್ಬೇಕಪ್ಪ. ಸೋಫಾನ್ ಲೋ ಅದು ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಲೋ ಕಟ್ಟಿದ್ರೆ ಚೆನ್ನಾಗಿರ್ತದೆ ಇದು. ಒಂದು ಕಂಬಿಯಾಗಿ ಕಟ್ಬಿಡೋಣ. ಹಾಂ ಏನು ದಿಲೀಪ ಹೆಂಗಂತ್ಯಾ? ಅಯ್ಯೋ ಏನೋ ದಾರ ಕಂಬಿನೇ ಬೇಕು ಬ್ರೋ. ನೋಡ ಅಲ್ಲೊಂದು ಇದೆಯಲ್ಲ ಸ್ವಲ್ಪ ಮುರ್ಕೋ. ಅವ್ರು ಬೇಡ ಹೋಗ್ಲಿ, ಇವಾಗ ಕೆಲಸ ಅಲ್ಲ ಬಿಡ. ಇರ್ಲಿ ಬಿಡ, ಬೇಕಂತ ಕ್ಲೀನಾಗಿ ಬೇಕಂತ ಬಿಡ. ನೋಡಿ ಇದೆಲ್ಲ ಬಿದ್ದೋದ್ರೆ ಮತ್ತೆ ಇರೋ ಅದೆಲ್ಲ ಚೆನ್ನಾಗಿ ಕಂಡಗ್ಲಾಗ್ಲಿ. ಲೇ ನೋಡಲೇ ಇದು ಆಲ್ರೆಡಿ ಎಲ್ಲ ಆ ಕಡೆ ಈ ಕಡೆಯಿಂದೆಲ್ಲ ಬಂದ್ಬಿಟ್ಟಿದೆ. ಹಾಂ ಬೀಳಲ್ಲ ಸುಮ್ಮನೆ. ಏನಾಗಲಿ ಅದೆಲ್ಲ ಸ್ವಲ್ಪ ಇದಾಗ್ಬಿಡ್ಲಿರೋ ಅವನು ಹಾಕೋಣ. ಬರಲ್ಲ ಬಿ ಹಿಂಗೆ ಹಿಡ್ಕೊಂಡು ಬೇಸದಾ? ಇಲ್ಲಪ್ಪ ಅದು ಬೆಂಕಿ ಆಗಂಟ. ಓಹೋ ಅದು ಬೆಂಕಿ ಆದ್ರೆ ಕೆಳಕ್ಕೆ ಹೋಗ್ತದಲ್ಲ. ಚಿಕನ್ ಹೊಡೆದು ಕೆಳಗಾಗಬೇಕಾ? ಇಷ್ಟು ಬೆಂಕಿಯಲ್ಲೇ ಒಂದು 5 ನಿಮಿಷ ಮ್ಯಾರಿನೇಟ್ ಆಗೈತೆ ಅಷ್ಟೇ. ನೀನು ಅಷ್ಟು ಹಾಕಿದ್ರೆ ಆಮೇಲೆ ತಿರ್ಸೋಕ್ಕಾಗುತ್ತೆ ಅನ್ನೋ ಕೌಶಿಕ. ಸೆಂಟ್ರಿಗೆ ಹಾಕೊಂಬೇಕು ತಾನೆ. ಇವನೇನೋ ಮಾಡ್ತಾರಲ್ಲ ಆಮ್ಯಾಗ ಈ ಕಡೆ ನಿಂತು ಹಿಡ್ಕೊಳಕ್ಕಾಗಲ್ಲ. ಅಪ್ಪಿ ಅಲ್ಲಿ ಟಚ್ ಮಾಡೋದಷ್ಟೇ, ಇದಕ್ಕೆ ತಿರ್ಸೋದೇನಿಲ್ಲ. ಸೀಸಾಕ್ಬಿಟ್ಟಿಯಪ್ಪ. ಇಲ್ಲ ಬೆಂಕಿ ಇಲ್ಲ ಬಿಡ. ಅದು ತಂದೂರಿ ಅನ್ನೋದೇನು ಹೇಳ ಜಾಸ್ತಿ ಶೀಸ್ ಐತಲ್ಲ. ಇನ್ನು ಸ್ವಲ್ಪ ಅದಾದ್ರೆ ಅವನು ಅದನ್ನೇ ನಿನ್ನ ಮಗ ಕೆಡ್ತಾನೆ ಅವನು. ಇದು ಹಿಂಗೆ ಬರ್ಬೇಕು ಬೆಂಕಿ. ಸೈಕ್ ಮಿಸ್ ಆಯ್ತದು ಬ್ರೋ.
ಕಲ್ಬಿದಾಯ್ತು ಬ್ರೋ, ಕಲ್ಬಿದಾಯ್ತಾ? ಆ ನಾನು ನನ್ನ ಮಗನೇ ನಾನು ನೋಡ್ತೀನಿ ಅಣ್ಣ ಯಾವುದೋ ಒಂದು ಜುಗಾಡ್ ಮಾಡಿದ್ನಪ್ಪ. ಇಕ್ಕೋ ಅದ್ಮ್ಯಾಗ ಲೇ ಅದು ಇಕ್ಕಕ್ ಮ್ಯಾಟ್ರ್ ಅಲ್ಲ, ಕೆಳಗೆ ಟಚ್ ಆಗ್ತದಲ್ಲೇ ಕೋತನ ಮಗನೇ, ಇಕ್ಕದೇನು ಅಲ್ಲೇ ಇಕ್ತೀನಿ ನಾನು. ಅಯ್ಯೋ ಒಬ್ಬೇ ಕಷ್ಟಪಡ್ತಾರೆ ಯಾವಾಗ ಗೊತ್ತಲ್ಲ ಮಗನ ಇಕ್ಕ ಬರ್ತದೆ ನೋಡಿದ್ದೆ ಇಕ್ಕೋತೀನಿ ಬ್ರೋ, ಕೆಳಗಡೆ ಇಟ್ರೆ ಏನಾದ್ರು ಗೊತ್ತಾ, ಅದೆಲ್ಲ ಅಲ್ಲಿ ಟಚ್ ಆಗುತ್ತೆ ಅಂತ ಅಷ್ಟೇ. ಇಕ್ಕೋತ ನೋಡಿದ್ದೆ ಫುಲ್ ಬೇ ತನಕ ಇರ್ಬೇಕಾ ಇಲ್ಲ ಅರ್ಧ ತಿಂದಾಕ್ ಬಿಡೋಣ? ಅಲ್ಲ ಯಾವಾಗ ನೋಡಿದ್ರು ಫುಲ್ ಬೇ ತನಕ ಯಾವತ್ತೂ ಇರಲ್ಲ. ಬೆಂಕಿ ಸ್ವಲ್ಪ ಕಮ್ಮಿ ಆಗ್ಬೇಕು ಅನ್ಸುತ್ತಲ್ಲ ಇದಿಲ್ಲಪ್ಪ ಏನ್ ಬ್ರೋ? ಬೆಂಕಿ ಸ್ವಲ್ಪ ಕಮ್ಮಿ ಆಗ್ಬೇಕು ಅನ್ಸುತ್ತಲ್ಲ? ಬೇಯಬೇಕು. ಅದೇ ಒಂದ್ ಕೋಳಿ ಫುಲ್ ನೋಡೋಣ ಬೇಯ್ತದೆ ಇಲ್ಲ ಅಂತ. ಇಷ್ಟು ಬೆಂಕಿ ಆಗ್ಬಾರ್ದು ಅನ್ಸುತ್ತಲ್ಲ ಖುಷಿ? ಜಾಸ್ತಿ ಆಯ್ತು, ಇಲ್ಲ ಪೂರ್ತಿ ಸ್ವಲ್ಪ ಕಮ್ಮಿ ಆಗ್ಲಿರೋ ಅಗ್ಲ ಮಾಡ್ಲಿ ಸ್ವಲ್ಪ. ಹಾಕಮ್ಮ ಮೇಲೆ ಸ್ವಲ್ಪ ಮೇಲೆ ಎತ್ಕೊಳ್ಳೋ ಎತ್ಕೊಳ್ಳೋ. ಅಗಲ ಮಾಡಿದೆ ಹಾಕ ಎಣ್ಣೆ ಹಾಕೋ ಕಟ್ಟಿಗೆ ಹೋಗಿ ಎಣ್ಣೆ ಹಾಕೋ ಬಿಡ್ಲಿಕ್ಕೆ ಅಲ್ಲ ಇನ್ನು ಸ್ವಲ್ಪ ಮೇಲೆ ಎತ್ಕೊಳ್ಳೋ. ಆಗೋದಿಲ್ಲ. ಲೋ ಫ್ಲೇಮ್ ಬೇಯಬೇಕಲೇ ಇದ್ಲೇ ತಂದೂರಿಲೇ. ಆಯ್ತು. ಇಲ್ಲ ಇನ್ನು ಸ್ವಲ್ಪ ಕಮ್ಮಿ ಆಗ್ಲಿರೋ ಹೋಗ್ಲಿ. ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಳ್ಳೋ ಬ್ರೋ ಎಣ್ಣೆ ಹಾಕ್ಬೇಡಿ ಇವಾಗ ಹಾಕ್ಬೇಕು, ಎಣ್ಣೆ ಬೇಕು ಬ್ರೋ. ಇವಾಗ ಬೇಡ ದಿಲೇ ಸ್ವಲ್ಪ ಬೆಂಕಿ ಇದು ಮಾಡ್ಬಿಡ, ಚದುರಿ ಬಿಡ್ರ ಅಲ್ಲಿ ಹಾಕೋಲಾಗ. ಇಲ್ಲ ಜಾಸ್ತಿ ಆಯ್ತು. ಹಂಗೆ ಇನ್ನು ಸ್ವಲ್ಪ ಮುಂದಕ್ಕೆ ತಳ್ಳು ಬ್ರಾ. ಬಿಡ ಅದೇ ಸಾಕು. ಮಾಡ್ತೀನಿ ಬೆಂಕಿ ಇನ್ನು ಕಮ್ಮಿ ಆಯ್ತು ಬಿಡು. ಲೋ ಫ್ಲೇಮಾಗಿ ಬೇಯಲಿ. ಜರ್ಸು ಕರೆಕ್ಟಾಗಿ ಅದೇ ಈ ಕಡೆ ಅದನ್ನ ಜರ್ಸರ್ ಇಲ್ಲೇ ತೋಡ ಅಂತ ಕಡ್ಡಿಕೆ ಮಾಡ್ತಾನಪ್ಪ. ಬ್ರೋ ಏನು ಹೆಲ್ಪ್ ಮಾಡಕ್ ಹೋದ್ರೆ ಅವ್ರು? ಸಾಕ್ ಬಿಡು, ಅದು ನೀಟಾಗಿ ಬೈತದ. ಅವ್ನು ಹೇಳ್ತಾನಿರ ನೋಡಿ ಕಟ್ಟಿದ್ದೀರ ಕರೆಕ್ಟಾಗಿ ನೀನು ಕಂಬಿ ತಿರುಗಿಸ್ತಾ ಇದ್ರೆ ಅದೇ ಬರ್ತಾ ಇರತ್ತೆ. ಇಲ್ಲಿ ಕಣ್ಣುಗಳಲ್ಲಿ ತೆಗ್ತಾವ್ಲೆ. ಟೇಸ್ಟ್ ಸ್ವಲ್ಪ ಕೂಡ ಕೊಚ್ಚೆ ಅದು ಬೇಕಲ್ಲಿ ನಮ್ಮ ಎಣ್ಣೆ ಬೇರೆ ಅಂತಾರೆ ಇನ್ನ ಬೇಕಿಲ್ಲ. ನನ್ನ ಮಗ ನೋಡ್ಬೇಕು ನಾನು ತಗೊಂಡ್ಬೇಕು ಸಾಕಲ್ಲಿ ಪ್ಲಾನ್ ಅಂತೂ ಇಷ್ಟು ಸಡನ್ ಆಗಾಯ್ತಲ್ಲ. ಅವನ ಅಜ್ಜಿನ್ ಏನ್ ತಿಳಿಪಾ? ಅಲ್ಲ ನಾವು ಹೋಗಿದ್ದೇನೋ ರೀಸನ್ ನಂಗೆ ಕೂಡ ಕರ್ಕೊಂಡು ಹೋಗಿದ್ದು ಹೌದು. ಕ್ರೆಡಿಟ್ಸ್ ಅಂತೂ ಅಭಿನೋ ಪುಷ್ ಮಾಡಿದಕ್ಕೆ ನಾವು ಹೋಗಿದ್ದು. ಮ್ಯಾಟ್ರ್ ಏನು ಅಂತಂದ್ರೆ ಯಾವ್ದೋ ಹುಡುಗರು ನಮ್ಮ ಮನೆ ಪಕ್ಕದಲ್ಲಿ ಇರೋರೆಲ್ಲ ಏನೋ ಅವರೆಲ್ಲ ಏನೋ ತಂದೂರಿ ಮಾಡ್ತಾ ಇದ್ರು ಮನೆ ಹತ್ರ. ನಾವು ನೋಡೋಕ್ಕೆ ಅಂತ ಹೋಗಿದ್ದು ಹೆಂಗೆ ಮಾಡ್ತಾ ಇದಾರೆ ಏನು ಅಂತ. ಅಲ್ಲಿ ಮನೆ ಹತ್ರ ಹೋದ್ಮೇಲೆ ಅವ್ರು ಇದ್ಕೊಂಡು ಒಂದು 2-3 ಕೋಳಿಗಳಿದೆ ನೀವು ಮಾಡ್ತೀರಾ ಅಂತಂದ್ರು. ಶಿಸ್ತಾಗಿ ಯಾಕೆ ಬಿಡೋದು ಎರಡು ಕೋಳಿ 4 ಜನ ಇದ್ದೀವಿ. 4 ಜನ ಟಕ್ ಅಂತ ಎತ್ಕೊಬಂದು ಇಲ್ಲ ನಮ್ಮ ಮನೆ ಮುಂದೆ ಒಂದು ತಂದೂರಿ ಮಾಡ್ತಾ ಇದೀವಿ. ಬ್ರೋ ನನ್ಗ ನಿಂಗೆ ಕೊಂಡ್ಕೊಳ್ಳಿ, ನೀವು ಇಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ರಿ. ಯಾವ್ದು ಸರಿ ಆಯ್ತು. ಅದೇ ಯಾರು ಈ ಕಡೆಗೆ ಬರ್ಬೋದು, ಯಾರು ಹೇಳಿದ್ರು ಅಷ್ಟೇ. ಅಪ್ಪ ಈರುಳ್ಳಿ ಎತ್ಕೊಂಡ್ ಬಂದಿದ್ಯಾ? ಈರುಳ್ಳಿ ಹೇಳಿದ್ದು ಇನ್ನೊಂದ್ಸಲ ಹಾಕೋಣ ಮಸಾಲೆ. ನನ್ನ ಮಗನ ಈಚ್ ಕಿತ್ಕೊಂಡು ಹಾಕೋದು ಕ್ಲೀನಾಗಿ. ಇಲ್ಲ ಬಿಸಿ ಮೇಲೆ ಅದು ಕರೆಕ್ಟಾಗಿ ಅದು ನೆಟ್ಟಿಗೆ ಪ್ರಾಪರ್ ಹಾಕಕ್ಕೆ ಆಗ್ಬೇಕಲ್ಲ. ಈ ಕಡೆಗೆ ತಿರ್ಸ್ಕೊಂಬಿಡು ಹಿಂಗೆ ಬಾ. ಅಲ್ಲೋ ಮಗ ಇಲ್ಲೊಂದು ಕಲ್ಲು ಈ ಕಡೆ ಇಕ್ಕೋ, ಈ ಕಡೆಯಿಂದ ಹಾಕೋ. ಕಿರಣದಲ್ಲ ಅಲ್ಲಿ ಮುನ್ನಕ್ಕೋಯ್ತು ಹೋದ್ರೆ ಹೋಗ್ತದಂತ್ಯಾ? ವಿ ಆರ್ ಅಪ್ಲೈಯಿಂಗ್ ಅಲ್ಲೇ ಆಯ್ತಲ್ಲ ನಿಯರ್ ಅದಕ್ಕೆ. ಆಹಾ ಇಲ್ಲೇ ಅಯ್ಯೋ
ತಿಂತಾ ಇದ್ದಾರೆ ಮಕ್ಕಳು. ಬ್ರೋ ಇಲ್ಲ ಬ್ರೋ ಇನ್ನೂ ಬೆಂದಿಲ್ಲ. ನಾವು ಮುಂಚೆ ಕರೆಕೋ ಕಿತ್ಕೊಳಕ್ಕಾಗಿಲ್ಲ ಇದು. ಏಯಪ್ಪ ಸೀಸ್ಬಿಡ್ರು ಚೆನ್ನಾಗಿ ಬೇಯಬೇಕು. ಇನ್ನೂ ಬೇಯಬೇಕು. 5 ನಿಮಿಷಕ್ಕೆ ಚಿಕನ್ ಬಂದ್ಬಿಟ್ರೆ ಇನ್ನೇನಿಲ್ಲ. ಇನ್ನೂ ಜಾಸ್ತಿ ಬೇಯಬೇಕು. ಬೇಯಬೇಕು ಇಲ್ಲ ಅಂತ ಯಾವ ನನ್ನ ಮಗ ಹೇಳ್ದ. ನಿಮ್ಮನ್ನು ಕಿತ್ಕೊಂಡು ತಿಂತಾ ಇದ್ರೆ ಇನ್ನೇನು ನೋಡಿ ಈ ಥರ ಬೇಯಬೇಕು. ನಮ್ಮ ಮನೆಗೆಲ್ಲ ಕಿತ್ಕೊಂಡಿದ್ದಾಗಿನಪ್ಪೆ ನಾನು ಕೆಲಸ ಇದರಲ್ಲಿ ಇನ್ನೊಬ್ಬ ಇಲ್ಲಿ ಅವ್ನು ನಮ್ಮ ಕೋಳಿ ಕೈ ಹಾಕ್ಬೇಡಪ್ಪ. ಇಲ್ಲ 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 ಸಾಕ್ಬಿಡೋದಿಲ್ಲಪ್ಪ. ಅದೇ ಹೇಳ್ತಾ ಇರೋದು, ಸಾಕು ತಿನ್ಬೇಡ ಅಂತ ಹೇಳ್ತಾ ಇರೋದು. ಇನ್ನು ಬೇಯ್ಲಿ ಅಂತ. ಅವ್ನು ಬಂದವನಿಗೆ ಸಾಕ್ಬಿಟ್ರೆ ಹಂಗೆ ತಿಂದಾಕನ ಅಂತ. ಮನ್ನೋದು ಮಾಡ್ತಾನೆ ಮುಂದೊಂಡು ಮಗ ಇನ್ನೂ ತಿಂತ ನೋಡ ಖುಷಿ ಅವನು. ಇಲ್ಲಿ ಹಾಕ್ಬೇಕಾ? ಇಲ್ಲಿ ನೋಡು ಸೆಂಟ್ರಾಗೆಲ್ಲ ಹಾಕು. ಕ್ಲೀನ್ ಮಸಾಲೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹಾಕು. ಬಿದ್ದಿಲ್ಲ ಇಲ್ಲಿ ನಮ್ಮ ಕೋಳಿಗೆ ಹಾಕ್ಸೋ ಚೆನ್ನಾಗೆ. ನೋಡು ಅಡ್ಕೆ ತಿಂತಾವ ಅಪ್ಪ ನಮ್ಮ ಕೈ ಕೋಳಿ ಅಂತಾರೆ. ಯಾಕೆ ತಿಂದೆ? ಅಷ್ಟೇ ಅಷ್ಟೇ. ಸ್ಟಾರ್ಟಿಂಗ್ ನೀವೇ ಮಾಡಿದ್ವಿ. ನಾನು ಟೇಸ್ಟ್ ನೋಡಿ, ನಮ್ಮ ಕೋಳಿ ನಾವು ನೋಡಿ, ನಿಮ್ಮ ಕೋಳಿ ನೀವು ನೋಡ್ಬೇಕಾಯ್ತು. ತಂದೂರಿ ಅಂತೂ ತಿಳಿಸಾಯ್ತು ನಿಜಾಗ್ಲೂ ತಲೆಯ ಸೈಡ್ ನಿಧಾನ ಎತ್ತಾ ಒಂದು 2 ಸೆಕೆಂಡ್ ಇವಾಗ ಅಷ್ಟೇ. ಇಷ್ಟಕ್ಕ ಈ ಎಣ್ಣೆ ಕ್ಲೀನಾಗಿ ಬಿಸಿಲಪ್ಪಿ. ಈ ಅದು ಸೂಜಿ ಹಾಕ್ತಿದ್ದಲ್ಲಿ ಹಾಕು. ಸೂಜಿ ಸಾಕಾಗೋಲ್ಲ. ಒಳ್ಳೆ ಬ್ರೋ ತಂದೂರಿ ಅಂತ ನಿಜ ಟೇಸ್ಟ್. ಏನು ಬ್ರೋ ಬಿಸ್ಕಪ್ಪ ಅವ್ಕೊಳ್ಗೆ ಹಾಕಲಿ. ಅದಕ್ಕೂ ಹಾಕ್ತೇನೆ ನಾವು. ಎರಡಕ್ಕೂ ಹಾಕೋದು ಬೇಜಾಮ ಅಂತಾರೆ ಅವ್ರಿಬ್ರು. ಅಲ್ಲ ಎರಡಕ್ಕೂ ಹಾಕೋದು ಏನೋ ಒಂದು ಕೈಗಳ ಜಾಸ್ತಿ ಗಲೀಜಾವೇನೋ ಹಂಗೆ ತಿಂತಾ ಇದ್ರಿ. ಇದನ್ನಂತೂ ಹಂಗೆ ಹಾಕ್ತೀನಿ. ಎಷ್ಟು ಹೈಜೀನಿ ಆಗಿದ್ರು ಕೈಗಳ. ಇಲ್ಲ ಹೈಜೀನು ತಿನ್ನೋದು ಒಳಗಡೆ ಅಂತ ಹೈಜೀನ. ಇದೆಲ್ಲ ರಾ ಅಷ್ಟೇ ಫುಲ್ಲು ದೇಸಿ ಸ್ಟೈಲು. ಏನು ಬ್ರೋ ಒಳ್ಳೆ ಟೇಸ್ಟ್ ಇದೆ. ನೀಟ್ನೆಸ್ ಬಗ್ಗೆ ನಿನ್ನ ಐಡಿಯಾ ಒಪಿನಿಯನ್? ಓಹೋ ಅದು ಬಂದು ಕೇಳಬೇಕಿಲ್ಲ. ಇನ್ನು ಇವನ್ನಂತೂ ಫುಲ್ ನೀಟ್ನೆಸ್ಸು, ಫುಲ್ ಹೈಜೀನು. 5 ಸ್ಟಾರ್ ಖುಷಿ ದಿಲೀಪ 5 ಸ್ಟಾರ್ ಅಲ್ಲ ಕೌಶಿಕಿಂದ ಹೈಜೀನ್ ಬಗ್ಗೆ 5 ಸ್ಟಾರ್ 5 ಸ್ಟಾರಾ ಬ್ರೋ? ನೀನು 2.5. ನಮ್ಗೆ 4 ಇದೆ ಸರ್. 3.5 ಎಣ್ಣೆ ಕೊಡು ಸಾಕು. ನಾವು 50 ಇದೆ ಸಾಕು. ನಾನು ಹಾಕ್ತೀನಿ. ಮತ್ತೊಮ್ಮೆ ಬೆಂಕಿಯಲ್ಲಿ ಚಿಕನ್ ಪೀಸ್ ತುಂಡುಗಳು. ಇದು ಹಿಂಗೆ ಬರಬೇಕಾ? ಬಿಡ ಸಾಕು ಬಿಡ. ಅವಾಗ ಕಪ್ಪಾಗೋಗ್ತದೆ ಜಾಸ್ತಿ ಎಣ್ಣೆ ಬಿಡ. ಅವ್ನು ಹೇಳಿದ್ಮೇಲೆ ಆಗ್ಬೇಡ ದಿಲೀಪ. ಅವನು ಸಾಕು ಅಂದಮೇಲೆ ಸಾಕು. ಏನೇನೋ ಮಾತು ಕೇಳಿ ಅಲ್ಲ ಕಪ್ಪಾಗೈತದೆ ಎಣ್ಣೆ ಜಾಸ್ತಿ ತಿಂದಿದ್ದಾಗಬೇಕಾದ್ರೆ ಒಂದು ಕೇಳೋಣ. ಅದು ಹೆಂಗಿದ್ರು ತಿಂತೀರಿ, ಅದು ಬೇರೆ ವಿಷಯ. ಇಷ್ಟೇ ಜಗದ ಇದು. ವಾ ನೋಡೋ ಇದೆಲ್ಲ ಸನ್ ರೂಫ್. ಇದು ಮಿನಿ ಸನ್ ರೂಫ್. ನಮ್ಮ ಕಡೆ ನಿಮಗೆ ಪರಮಲ್ಲ ಸಂಬಿಟ್ಟು ಇರ್ತೀವಿ. 5 ಸ್ಟಾರ್ ಪಾರಂ. ಒಳ್ಳೆ ಟೇಸ್ಟ್ ಒಂದು ನಿಜವಾಗ್ಲೂ. ದೋಷ ಹಂಗೆ ಬೇಡ ಅದು ಬೈಬೇಕು. ಆ ಕಡೆನೇ ಬೈಬೇಕು ಅಂತ ತಿಳಿಸಿರೋದು. ಆಹಾ ಎಕ್ಸ್ಪೀರಿಯನ್ಸ್ ಇರ್ಬೇಕಮ್ಮ. 3 ಸಮೇತ ಬೇಕಣ್ಣ. 3 ಸಮೇತ ಇವಾಗ ಕಟ್ತಾ ಇದ್ದೀನಿ. ತಂದೂರಿ ನೀನು ಹೆಂಗೇನ ಮಾಡೋ. ಉಪ್ಪು ಖಾರ ಚಿಕನ್ಗೆ ಉಪ್ಪು ಖಾರ ಬಿದ್ದರೆ ಟೇಸ್ಟ್ ನೋಡಲ್ಲ. ಸಾಕು ಹಾಕಲೆ ನಿಮ್ದು ಹಾಕಲೆ. ಇನ್ನೊಂದ್ಸಲನಾ ಅಷ್ಟೇನ ಸಾಕ ಬಿಂದಿರೋದ? ಅವ ನಾನು ನೋಡಕ್ ಬೇಡ ಅಂತಲ್ಲೋ. ಅಲ್ಲಿ ಹಾಕನ್ ಬರಲಿ, ಅಲ್ಲಿ ಹಾಕಿ ಹಾಕಲಿ. ಎಲ್ಲಿ ಮಲಗಿದ್ದೇನ ಆಹಾ ಹಾಕಮ್ಮ ನೋಡು. ಖಾಲಿ 10 ನಿಮಿಷ. ಅವ್ನು ನೋಡಲ್ಲ, ಅವ್ನ ಕಾಲು ಅಲ್ಲಿ ಬರಕ್ಕೂ ಇಲ್ಲ ಅಲ್ಲೇ ಅವನಲ್ಲಿ. ಅಯ್ಯೋ ನೋಡು. ಈರುಳ್ಳಿ ಎತ್ಕೊಂಬಂದಿಲ್ಲ. ಫಸ್ಟ್ ಹಿಂಗೆ ಇಟ್ಕೊಂಡು ಹಿಂಗನ್ನು ನಮ್ಗೂ ಹಂಗೆ ಮಾಡ್ಕೊಡ. ನಮ್ಗೂ ಮಾಡ್ಕೊಡ ಹಂಗೆ. ಕಿತ್ತಣ್ರಿ ಹಿಂಗೆ ಅನ್ನ
ಹಿಂಗೆ ಹಂಗೆ ಅರ್ಧಕ್ಕೆ ಬಂದಾಗ್ತದ ಇಲ್ಲಿ ಹಂಗಲ್ಲ ಅರ್ಧಕ್ಕೆ ಬಂದಾಗ್ತದ ಕರೆಕ್ಟಾಗಿ ಬರಬೇಕು. ಹಿಂಗೆ ಹೆಂಗನ್ನು ಗೊತ್ತಾಯ್ತು ನಮ್ಮ ಮಗನು ನೋಡಿ ಹಿಂಗೆ ಹಿಡ್ಕೊಂಡು ಹಾಂ ಹಿಂಗೆ ಅನ್ಬೇಕು. ಅಣ್ಣ ಅದು ನನ್ನ ಹಿಡ್ಕೊಂಡು ಹಿಂಗೆ ಅನ್ನು ಕರೆಕ್ಟಾಗಿ ಬರ್ತದ. ಹಂಗೆ ಕಿತ್ತಾಕ ಕಿತ್ತಾಕೊ ಮಗ, ನನ್ಕೊಂದು ನಿನ್ಕೊಂದು ಲೆಗ್ ಪೀಸು ಈರಲ್ಲಿ ಬಂತು ಕಡ. ಹಾಂ ಹಾ ತಿಂತಾರೆ ಮಗ ಇರೋ ಮಗ ನೋಡು ಮಗ ಬ್ರೋ ಚೇಸ್ ಮಾಡು ಬ್ರೋ. ವಾ ರಯ್ಯ ಅಂದ ಸೂಪರ. ಇನ್ನೂ ಬೇಬೇಕಾಯ್ತಾ? ಅವೆಲ್ಲ ಗೊತ್ತಿಲ್ಲ ಹೆಂಗೈತೆ ಬ್ರಾ? ಅದೇ ಒಂದು ನಿಂಬೆಹಣ್ಣು ಐತೆ ಬನ್ನಿ ಮಸಾಲೆ ಇವತ್ತು. ನಿಂಬೆಹಣ್ಣು, ಆಮೇಲೆ ಈರುಳ್ಳಿ. ಒಟ್ನಾಗ ಏನಂದ್ರೆ ಸಡನ್ ಪ್ಲಾನಿಗೆ ಮಗ. ಖಾಲಿ ಆಯಿತು ಬಿಲ್ಡಪ್ಗಳು. ಕ್ಯಾಮ್ರಾ ಇದೆ ಅಂತೇಳಿ ಹಾಂ ಇಟ್ಕೊಂಡು ಮೆರತು ಇಷ್ಟೊತ್ತು ಇಲ್ಲೇ ಪೀಸ್ ಬೇಯಬೇಕು ಅಂತ ಇವ್ನು ನಾವು ಟೆಸ್ಟ್ ಆಯ್ತಲ್ಲ ಒಂದಲ್ಲಿ ಆಯ್ತು 2 ಪೀಸ್ ಬೇಯಬೇಕು. ಹಂಗೆ ಅವು ಟೆಸ್ಟ್ ಇಟ್ಕೊಂಡ್ಬಿಟ್ಟವ್ರೆ. ಅದ ಚೆಸ್ಟ್ ಅಂತ ಒಂದು 150 ಸಲ ಹೇಳಿತಾನ. ಇಲ್ಲ ಜಾಸ್ತಿ ಹೇಳಿದ್ದು ಯಾವ್ದು ಬಂದಿಲ್ಲ ಅದನ್ನ ಹೇಳ್ತಾರ. ಕಾಲು ಬಂದಿಲ್ಲ ಎದೆ ಅಂತ ಹೇಳು. ಎಲ್ಲಿ ಬಂದಿಲ್ಲ ಹ್ಞೂ ಬಿಡು ಟೆಸ್ಟ್ ಅಂದ್ರೆ ಬಂದು ಬಟ್ಲೆಕ್ಕಿರ ಏನ್ಕೋ ಬೇಕಾ ತಿನ್ಬಿಟ್ಟು ಯಾವ್ದು ಎತ್ಕೊಂಡೋಗಿರೋ ಇಷ್ಟನೇ ಇಲ್ಲ ಬ್ರೋ. ಕ್ಯಾಮ್ರಾ ಅಪ್ಪ ಸ್ವಲ್ಪ ಏನು ಖುಷ ಇದಕ್ಕೇನಂತೀಯ? ನೋ ಕಮೆಂಟ್ಸ್. ಹೇಳೋ ನಿಂದು ಏನಾದ್ರು ಒಂದು ಟಿಪ್ಸು. ಅವ್ನು ಕ್ಯಾಮ್ರಾ ಇಕ್ಕೇಳಿ ಹೇಳೋದು ಹಂಗೆ ಹೇಳ್ತಾನೆ. ಕ್ಯಾಮ್ರಾ ಆಫ್ ಮಾಡಿ ಹೇಳಿದ್ರೆ ಹೇಳೋದು ಅವನೆಲ್ಲ ಕ್ಯಾಮ್ರಾ ಹಿಂಗೆ ಹೇಳಿ ದಿಲೇ ಅದು ಮೊಬೈಲ್ ಯಾವ ಕೈ ನೀರಿಲ್ಲ ಯಾವ ನಮ್ಮ ಮಂದಾಗ ಬರ್ಬೇಡ್ರಿ ಆರಿಸ್ಬೇಕೇನೋ ಇದು? ಅದಕ್ಕೆ ನೀರು ಆಗೋದು ಊರಿಗೆ ನೀರು ಬರಲ್ಲ. ಬಂದು ಊಟ ಅಲ್ಲೇ ಇರೋದು ಇರೋ ಲೆಕ್ಕ ನೀನು ಬಂದು ಅದೇ ಅದು ಮೊಬೈಲ್ ಹೆಂಗೆ ಹಿಡಿತೈತಿ ಮುಂದಿನ ಬರ್ದೇ ಇರ್ಬೋದು. ನಾನು ಡೈಲಿ ಬರ್ತೀನಿ. ಫೈನಲಿ 2 ಕೋಳಿ ಕೊಟ್ಕೊಂಡಾಗ ದಿಲೇ ಹಾಫ್ ಅನ್ ಅವರ್ ಮುಂಚೆ ಬುಕ್ಕಿದ ಕೋಳಿ ಇವಾಗಿಲ್ಲ ಹಾಫ್ ಅನ್ ಅವರ್ ಮುಂಚೆ ಬದುಕಿಲ್ಲ. ಇನ್ನೆಷ್ಟು? ಮುಂಚೆ ಅದು ಸತ್ತೋಗಿ 1 ಅವರ್ ಆಯ್ತು. ಹೌದಾ? ಟ್ರೈನಲ್ಲಿ ಆಯ್ತು. ತಿನ್ನಕ್ಕೆ 15 ನಿಮಿಷ 2 ಕೋಳಿ ಖಾಲಿ ಚೆನ್ನಾಗಿತ್ತು. ಬಟ್ ಇನ್ನು ಸ್ವಲ್ಪ ಬೇಯಬೇಕಿತ್ತು. ಒಂದು ನಿಮಿಷ ಬೆಂದಿದ್ರೆ ಮೂಳೆಗಳು ಬಿಡ್ತಾರಿಲ್ಲ. ಏನ್ ಬ್ರಾ? ಚೆಸ್ಟ್ ಬೇಯಬೇಕಾಯ್ತು. ಸೀರಿಯಸ್ ಬೇಯಬೇಕಾಯ್ತು. ಚೆಸ್ಟ್ ಬೇಯಬೇಕಾಗಿತ್ತು. ಬ್ರೆಸ್ಟ್ ಬೇಯಬೇಕಾಯ್ತು. ಬ್ರೆಸ್ಟ್ ಹಿಡಿದು ಹೋಗಿದ್ರೆ ಚೆಸ್ಟ್ ಬೇಯಬೇಕಾಗಿತ್ತು. ಅಲ್ಲ ನೀವೆಲ್ಲ ಬ್ರೆಸ್ಟ್ ಹಿಡಿದು ಹೋಗಿದ್ರೆ ಈ ಬಿಗ್ ಬಾಟಿ ತಿಂದಿದ್ದೀನಾ ಈ ಎಷ್ಟು ದೂರ ಇಟ್ಕೊಂತ ಹಿಂಗೆ ಮನೆಗೆ ಆಪ್ಷನ್ ಇಲ್ಲ. ಮೊಬೈಲ್ ಗಿಳಿಜಲ್ದ ಮಣ್ಣೆಲ್ಲ ಉಜ್ಬಿಡ. ಏನು ಗೊತ್ತಾ, ಹಾಂ ಮೊಬೈಲ್ನ ಹ್ಞೂ ಗರ್ಲ್ ಫ್ರೆಂಡ್ ಗಿಂತ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ. ಹೌದಾ? ಹ್ಞೂ ಅದಕ್ಕೆ ಬಿಡು ಫಸ್ಟ್ ಮೊಬೈಲ್ ನಿಂದು 7 ವರ್ಷ ಬಂದಿದ್ದು. ನೋಡ್ಕೊಳ್ಳೋದು ಹಂಗೆ. ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್. ಫೋನ್ ನಾನು ತಗೊಂಬದು ಗರ್ಲ್ ಫ್ರೆಂಡ್ ನಾನು ತಗೊಳಕ್ಕಾಗಲ್ಲ. ಅಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಅದಕ್ಕೆ ಗರ್ಲ್ ಫ್ರೆಂಡ್ ನೋಡ್ಕೊಂತ ಇಲ್ಲ. ಅಲ್ಲ ಕ್ಯಾಮ್ರಾ ಇದೆ ಅದಕ್ಕೆ ಈ ಮಾತು ಮಾತಾಡ್ತಾವ ನಾವು. ಅಲ್ಲ ನಂಗೆ ಗರ್ಲ್ ಫ್ರೆಂಡ್ ಇಲ್ಲ ಅದಕ್ಕೆ ನಂಗೆ ಗರ್ಲ್ ಫ್ರೆಂಡ್ ಇಲ್ಲ ಅದಕ್ಕೆ ಮೊಬೈಲ್ನ ಗರ್ಲ್ ಫ್ರೆಂಡ್ ಅಂತ ನೋಡ್ಕೊಂತ ಇದ್ದೀನಿ. ಬಾಬಾ ಏನೋ ಡೈಲಾಗುಗಳು ಪ್ರೀತಿ ಜಾಸ್ತಿ ರಮೇಶ್ ಮಾಡೋದು ಅವ್ನ ಕಾಲ ಅನ್ವಯಿಸೋದೇ ಇಲ್ಲ. ಹೌದು. ಹಾಂ ಅಲ್ಲ ಭಾನುವಾರ ದಿನ ನಿಜವಾಗ್ಲೂ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸುಮ್ಮನೆ ಹಂಗೆ 4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಏನು ಮಾಡೋದು ಅಂದ್ಕೊಂಡು ಅಂತ. ಹಂಗೆ 20 ನಿಮಿಷ ಖಾಲಿ 5 ಮಿನಿಟ್ಸಲ್ಲಿ ಪ್ಲ್ಯಾನ್ ಆಗಿದ್ದಂಥ ಪ್ಲ್ಯಾನ್ ಇದು. ಅವ್ರ ಮನೆ ಹತ್ರ ಹೋದ್ವಿ, ಯಾರೋ ಹುಡುಗರು ಈ ಥರ ತಂದೂರಿ ಮಾಡ್ತಾಯಿದ್ರು. ಸೊ ನಾವು ಹೋಗಿ ನೋಡಿದ್ರೆ ಅವ್ರು ಎತ್ಕೊಂಡು ಇಲ್ಲಿ 2 ಕೋಳಿ ಇದೆ, ಹೋಗಿ ನೀವು ಎತ್ಕೊಂಡೋಗಿ ಮಾಡ್ಕೊಡಿ ಅಂತಂದ್ರು. ಎತ್ಕೊಂಡೋಗಿ ಸಡನ್ನಾಗಿ ಮಾಡ್ಕೊಂತೀವಿ. ಹಾಫ್ ಅವರ್ ಖುಷಿಗೆ 2 ಜೀವ ತೆಗೆದುಬಿಟ್ರಿ. ಅದ್ರಲ್ಲಿ ನೀನು ಒಬ್ಬನು. ಮುಖ್ಯ ಇಲ್ಲ. ಹೌದಾ? ಅಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಇನ್ಸಲ್ಬೇಕು ಅಂತೆಲ್ಲ ತಿಂತಾ ಇದ್ದೆ ನೀನು. ಅಲ್ಲ ಅದು ಬೇಯಕ್ಕೆ ಮುಂಚೆನೆ ಇನ್ನೂ ಬೇಯಬೇಕು. ಬೇಯಿಸ್ಬೇಕಾಗಿದೆ ಸಾಕು.
ಲಾವಣ್ಯ ಗಟ್ಟಿ ಅಲ್ಲ ಮೂಳೆಗೆ ಸಹ ಬಿಟ್ಟಿಲ್ಲಲ್ಲ ಬ್ರೋ ನೀನು ಮೂಳೆಗೆ ಸಹ ಬಿಟ್ಟಿಲ್ಲ ತಿನ್ನೋದ ಖಾಲಿನೇ ಆಯ್ತು ಹೋಗ ಫಿನಿಶ್ ಆಯ್ತನಾ ಸಂಡೇ ಇನ್ನೂ ಸಂಡೇ ಫಿನಿಶ್ ಆಗಿದೆ ಇನ್ನೂ 3 ಅವರ್ ಐತೆ 3 ಅವರ್ ಆಯ್ತು ಅಟ್ಲೀಸ್ಟ್ ಏನೋ ಒಂದು ಮಾಡಿದ್ರಲ್ಲ ಸಂಡೇ ಏನೋ ಒಂದು ಮಾಡಿದ್ದೆ ಅದೊಂದು ಫಿನಿಶ್ ಆಯ್ತು ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಭಾನುವಾರ ದಿನ ಏನೋ ಒಂದು ಮಾಡಿದ್ರು ಅಂತ ಏನು ಮಾಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ ಸಂಡೇ ಖಾಲಿಯಾಗಿ ಹಂಗೆ ಹೋಗ್ಬಿಡ್ತಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ಓಕೆ ವಿಲ್ ಅಪ್ಡೇಟ್ ಯು ಇಲ್ಲ ಇವತ್ತು ಇನ್ನೂ ಏನಾರ ಮಾಡಿದ್ರೆ ಸಂಜೆ ಏನಾದರೂ ಗೇಮ್ಸ್ ಆಡ್ತಾರೆ ನಾವು ಇಲ್ಲ ಕ್ರಿಕೆಟ್ ಆಡಿದ್ರೆ ಅದೆಲ್ಲ ಒಂದು ಮಾಡಿ